ನಮ್ಮವ್ರಿಗೆ ನಮಸ್ಕಾರ. ಸೊ ದೀಪ ನೋಡಾದ್ಮೇಲೆ ಟ್ರಾಫಿಕ್ ಇಲ್ಲಿ ಹೆವಿ ಇದೆ ಅಂತ ಇಲ್ಲೇ ಅಡುಗೆ ಮಾಡೋಕ್ಕೆ ಸೆಟ್ ಆಗಿಬಿಟ್ವಿ. ಏರಿಯಾನು ಚೆನ್ನಾಗಿದೆ, ಅದೊಂದು ಲೇಔಟು ಫುಲ್ ಖಾಲಿ ಇದೆ ಲೇಔಟು. ಸೊ ನಮ್ಮದೇ ನಮ್ಮದೇ ಸಾಮ್ರಾಜ್ಯ ಇಲ್ಲಿ. ಸೊ ಹಿಂಗೆ ಒಂದು ಟಾರ್ಪಲ್ ಹಾಕಿ ಒಬ್ಬರೊಬ್ರು ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಬಾವರು ಮೇನ್ ಶೆಫ್ ಆಫ್ ಪನ್ನೀರ್ ಬಿರಿಯಾನಿ. ನಮ್ಮ ರೆಸಿಪಿ ಬಂದು ಇವತ್ತು ಪನ್ನೀರ್ ಬಿರಿಯಾನಿ. ಸೊ ಬೀನ್ಸು, ಕ್ಯಾರೆಟು ಎಲ್ಲ ನಾನು ಕಟ್ ಮಾಡಿದೆ. ಈರುಳ್ಳಿ ಬಂದುಬಿಟ್ಟು ಅರುಣವ್ರು ಕಟ್ ಮಾಡಿದ್ರು. ಟೊಮೆಟೊ ನಂದು. ಇವಾಗೆಲ್ಲ ಚಾಪಿಂಗ್ ಆಯಿತು. ಸೊ ಮಿಕ್ಕಿದ್ದವರೆಲ್ಲ ಅರೇಂಜಿಂಗ್ ಥಿಂಗ್ಸ್. ಸೊ ಗ್ಯಾಸ್ ಪೂಜೆ ಮಾಡಿಬಿಟ್ಟು ಫಸ್ಟು ಪನ್ನೀರ್ ಫ್ರೈ ಮಾಡ್ಕೊಂಡ್ವಿ. ಪನ್ನೀರ್ ಫ್ರೈ ಮಾಡಿ ಸೈಡಲ್ಲಿ ಇಟ್ಟಿದ್ದೀವಿ. ಇಲ್ಲಿ ನೋಡಿ, ಪನ್ನೀರ್ ಫ್ರೈ ಆದಮೇಲೆ ಕುಕ್ಕರ್ಗೆ ಎಣ್ಣೆ ಹಾಕಿ ಸೊ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀವಿ. ಚಿಲ್ಲಿ ಪೌಡ್ರ್, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಮಸಾಲ ಎಲ್ಲ ರೆಡಿ ಇದೆ. అంటే చిల్లీ చేసిన ಸೊ ಈ ರೇಂಜ್ಗೆ ಅಡುಗೆ ಮಾಡಿ ನೋಡೋಣ ಟೇಸ್ಟ್ ಹೆಂಗಾಗತ್ತಂತ. ನಮ್ಮ ಟಿ ಸೊ ಎಣ್ಣೆ ತುಪ್ಪ ಹಾಕಿ ಅದರೊಳಗೆ ಬಿರಿಯಾನಿಯಲ್ಲಿ ಬರುತ್ತಲ್ಲ ಸರ್, ಲಕ್ಕೆ ಚವಂಗೆ ಅಂತ. ಓಕೆ, ಅಳಕ್ಕಿ ಪಡೆ, ಹೊಡಿಕಿ ಪಡೆ. ಇಷ್ಟೊಂದು ಹೆಲ್ಪರ್ಸ್ ಇರತಕ್ಕಂಥ ಹೆವಿ ಕುಕ್ಕರ್ ನೈಸ್. ಎಣ್ಣೆ ಬಿಸಿ ಆಗ್ತದೆ. ಜೋರು ಮಾಡಬೇಕಾ ಬೆಂಕಿ? ಸ್ಲೋ ಆನ್ ಸ್ಟಡಿ ಮೀನ್ಸ್ ದ ರೇಸ್. ಗೋಡಂಬಿ ಗೋಡಂಬಿ ಪಲಾವಲ್ಲ ಇದು. ಬೆಳಿಗ್ಗೆ ಕರ್ಡ್ ರೈಸ್ ಅಂತ ಸ್ವೀಟ್ ರೈಸ್ ಕೊಟ್ಟರು ಟೆಂಪಲ್ ಅಲ್ಲ. ಚಿಲ್ಲಿನ ಹಾಕ್ಬಿಡಿ, ಆನಿಯನ್ ಹಾಕ್ತೀವಿ. ಚಿಲ್ಲಿ ಹಾಕ್ಬಿಡೋಣ? ಹಾಕ್ಬಿಡಿ ಹಾಕಿ ಏನಾಗಲ್ಲ. ಹೌದಾ? ಖಾರ ಪುಡಿ ಕಮ್ಮಿ ಹಾಕಿ ಅಷ್ಟೇ. ಖಾರ ಪುಡಿ ಹಾಕಕ್ಕೆ ಹೋಗ್ಬೇಡಿ ಬಿಡಿ. ಖಾರ ಪುಡಿನೇ ಬೇಡ ಹಾಕೊಂಡ್ರೆ. ಸೊ ಇಲ್ಲಿ ಅಂದಾಜು ಒಬ್ರೊಬ್ರು ಒಂದೊಂದು ಅಂದಾಜು ಮೇಲೆ ಹಾಕಿದ್ವಿ. ಅಡುಗೆ ಟೇಸ್ಟ್ ಹೇಗೋದು ಗೊತ್ತಿಲ್ಲ. ಇಲ್ಲ, ಕಟ್ಟಿಂಗ್ ಎಲ್ಲ ಮಾಡ್ಕೊಬೋದು, ಹಾಕೋರು ಮಾತ್ರ ನೋಡ್ಕೊಂಡು. ಅಪ್ಪಾಜಿಗೆ ತಿನ್ನಿಸಿ ಒಂದು 20 ಕಿಲೋಮೀಟರ್ ಓಡಿಸ್ಬಿಡ, ಮತ್ತೊಂದು ರೌಂಡ್ ರೆಡಿ ಆಗ್ತಾನೆ. ಹೌದಲ್ಲ ಪಜೆ? ರೆಡಿ ಆದಮೇಲೆ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಟೊಮೆಟೊ ಹಾಡಿ ಉಪ್ಪು ಹಾಕೋ, ಧನಿಯಾ ಪುಡಿ ಹಾಕೋ. ಹಾಕಿ ಇವಾಗೇನಾ? ಇಲ್ಲದೆ ಏನಿದು? ಧನಿಯಾ ಪುಡಿ, ಉಪ್ಪು ಹಾಕಿದ್ದೀನಿ. ನಾವು ನೋಡೋಣ. ಖಾರ ಪುಡಿ ಅದೇ ಸ್ವಲ್ಪ ಹಾಕಿ. ಚಿಲ್ಲಿ ಹಾಕಿದ್ವಲ್ಲ, ಓಕೆ. ಖಾರ ಪುಡಿ ಹಾಕಿದ್ದೀವಲ್ಲ, ಚಿಲ್ಲಿ. ಅರೋ ನಿಮ್ಗೆ ಒಂದು ಸ್ವಲ್ಪ ಏನು ಬೇಡ? ಅಂತೆ. ಬಂದಿರಾ ಸರ್? ಓಕೆ. ಫೇಸ್ ಶೆಫ್ಗೆ ನೋಡಿ ಸೆಟ್ಟಿಂಗ್ ಬರ್ತಾ ಇದೆ, ಕಷ್ಟಪಡ್ತಾ ಇದ್ದಾರೆ. ಎಷ್ಟು ಶೆಫ್ಗೆ ಸ್ವೆಟ್ ಬರುತ್ತೋ ಅಷ್ಟು ಚೆನ್ನಾಗಿ ಅಡುಗೆ ಆಗುತ್ತೆ ಅಂತ ಅರ್ಥ. ಟೇಸ್ಟ್ ಬರುತ್ತೆ ಅಂತ ಹಂಗೆ ಅದೇ ಅಡುಗೆ ಬಿಡಬಾರ್ದು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಂದಿದೆ. ಇವಕ್ಕೆ ಲೈಟ್ ಮ್ಯಾನ್, ಇವ್ರು ಕ್ಯಾಮ್ರಾಮ್ಯಾನ್. ಇವರು 149ನೇ. ಹೌದು, ಯಾವಾಗ ಹಾಕೋದು? ಮುಂಚೆನೇ ಆಗಬೇಕಿತ್ತು. ಹೌದು, ಮುಂಚೆನೇ ಆಗಬೇಕಿತ್ತು. ಟೀ, ಬೆಳ್ಳುಳ್ಳಿ ಪೇಸ್ಟ್ ಸಾಕು. ಇವರು ಬಂದು 150ನೇ ಪಲಾವ್ ಮಾಡ್ತಾ ಇದ್ದಾರೆ. ಮುಂಚೆನೇ ಆಗಬೇಕಿತ್ತು, ತುಂಬ ಲಾಸ್ಟ್ ಆಗಿತ್ತು. 150ನೇ ಕಾದು ಸರ್, 150ನೇ. 149 ಫುಲ್ ಸಕ್ಸಸ್ ಆಗೈತೆ. ಅದು ಬೇರೆ ಯೂಟ್ಯೂಬಲ್ಲಿ ನಾವು ತೋರಿಸ್ತೀನಿ ನಿಮಗೆ. ಲಿಂಕ್ಗೋಸ್ಕರ ಫಾಲೋ ಮಾಡಿ. ಇವಾಗ ಚೆನ್ನಾಗಿ ಉರಿ, ಇಲ್ಲ ಸ್ಮೆಲ್ ಹಂಗೆ ಕುತ್ಕೊಂಡ್ಬಿಡ್ತದು. ಸ್ಮೆಲ್ ಹೋಗ್ತಾರ ಇಲ್ವಾ? ಹೌದು, ಸ್ಮೆಲ್ ಹೋಗ್ಬೇಕು. ಈರುಳ್ಳಿ ಬೆಳ್ಳುಳ್ಳಿ ಇದು ಕರೆಕ್ಟಾಗಿ ಆಗಿದೆ. ತಿಪ್ರ ತಿಪ್ರ
ನೀಳು ಪೋಸ್ಕೋ ಚಿಪ್ತೊಂಡಲ್ಲ ಕಿಂದ ಇದಾಗ್ಬಿಟ್ಟಿದೆ. ಹಾಂ ಲೋಕಲ್ ಬೇಕಂತ ಮೂತ ರಿವರ್ಸ್ ಫೆಸಿಲಿಟಿ ಚಪ್ಪಲಿ ಅಂಡ ವೆಜಿಟೇಬಲ್ಸ್ ಮೂತ ಸ್ವಲ್ಪ ರಿವರ್ಸ್ ಮಾಸ್ಕ್ ಹಾಕೊಡ್ದು ಓಕೆನಾ. ಮೂತ ರಿವರ್ಸ್ ಬೆಟ್ಟು ಮೂತಿ ರಿವರ್ಸ್ ಬಿಟ್ಟು సార్ చేతిలో ಅದಾದ್ಮೇಲೆ ನಮ್ಮ ಬಾವರು ಹ್ಯಾಂಡ್ ಮೇಡ್ ಗರಂ ಮಸಾಲ ಹಾಕ್ತಿದ್ದಾರೆ. ಮಾಸ್ಟರ್ ಶೆಫ್ ಕೈನ ಸೊಟ್ಟಿಗೆ ಮಾಡ್ಕೊಂಡು ಉಪ್ಪಾಗ್ರಂಗೆ ಹಾಕ್ಬೇಕು. ಹಂಗೆ ಅದು ತಿನ್ಸಿ ಶೇಕ್ ಸಾಲ್ಟ್ ಬೇಕು. ಹಿಡಿತಾ ಇಲ್ಲಲ್ಲ? ಓ ಸೂಪರ್, ಒಳ್ಳೆ ಬೆಂಕಿ ಅದೇ ರವೀಂದ್ರ ಅದು ತಳ ಹಿಡಕ್ಕೆ ಕೊಡ್ಬೋದು. ಹಾಂ ತಿಪ್ಪ ಮಾಸ್ಟರ್. ಹಾಂ ಇದರ ಟೇಸ್ಟ್ ಇದೆ ಎಟ್ಲೊಂದಿದೆ ಸರ್ತಿ ಆಯ್ ಸೂಪರ್. ನೋಡಪ್ಪ ಸಾಲು ಐಂದಿ ಕ್ಲೋಸ್. ಇಡಿ ಮಾಮ ಇಡಿ ಸರ್ చూడరా టెస్ట్ చూడరా ಏನ್ರ ಈ ಸ್ಟೈಲು? చేతిలో చూసేది చూయంటారు చెయ్యి అంతా నాకుతారా ఈ చేతి ఇట్లా అనుకున్నదే ಓಕೆ యాడ్ నుంచి ಅವರ ಟೇಸ್ಟ್ ಹೇಗಿದೆ? ನೋಡಿಪ್ಪ ಟಕ್ಕಂತ అది ఇట్లా అంట ಗೊತ್ತಾಗ್ತಿಲ್ಲ ಅವ್ರಿಗೆ. అంతా కావాలంటే ఎవరు అనుకుంటారు ಅಲ್ಲ ಎಲ್ಲ ಟೇಸ್ಟ್ ಮಾಡಿ ಒಬ್ಬರಾದ್ರೆ ಹೇಳ್ರಿ. పక్క వేయాలి సార్ ఛానల్ ಉಪ್ಪೇಸ್ತಾం రైస్ వేస్తే మళ్ళీ వేయాల్సి వస్తుంది మనము ఇప్పుడే పెట్టుకోండి ఏం మిక్స్ చేస్తారు? పడుకోని ఇట్లా ఇది అయిపోతుంది రైస్ వేసేది బెటర్ కింద మాడిపోతుంది సార్ ఏం అవ్వలేదు. పుదీనా కొత్తిమీర వేయండప్ప. ఎదురా ఒక నిమిషం రైస్ వేయండి రా. ఇప్పుడు వేస్తే దాని ఫ్లేవర్ వెళ్ళిపోతుంది సార్. సరిపా ఇప్పుడు వేస్తాను కదా. ಅದು ಕಡಿಮೆ ಮಗ ಸೌಟು ಸ್ವಲ್ಪ ಉಪ್ಪು ಹಾಕಿ ಸರ್. ಹಾಕ್ತೀನಿ ಮಚ್ಚ ಉಪ್ಪು ಹಾಕ್ತೀನಿ. ಸರ್ ರೈಸ್ ಉಂಡ್ರಾ ಆಯ್ತು ಪಡ್ಕೊಂಡ. ಸೊ ಇವಾಗ ಬಾಸ್ಮತಿ ರೈಸು ತುಂಬ ಶೇಕ್ ಮಾಡಬಾರ್ದು ಬಾವ, ಅದಾದ್ಮೇಲೆ పగిలిపోతాయి ఇవి. ಹಾಂ ಬಾವ ದಮ್ ಬಿರಿಯಾನಿ ಥರ ಹಾಕ್ತಿದ್ದೀರಾ? ನೀನೇ ಅಂದ್ರೆ ಶೇಕ್ ಮಾಡ್ಬೇಡ ಅಂತ ನಾನೇನು ಮಾಡಿ. నీళ్ళు పోసండి. అంతా ఒకేసారి నీళ్ళు వాటర్ వేసేసిన సరిపోతుంది అంతా మిక్స్ అయిపోతుంది. ಎಲ್ಲ ಹಾಕಿ ನೀರು ಸ್ವಲ್ಪ ಕಮ್ಮಿ ಆದರೆ ಇನ್ನೂ ಸ್ವಲ್ಪ ಹಾಕ್ಬಿಡಿ. ಇಲ್ಲ ಕರೆಕ್ಟ್ ಆಗಿದೆ ವಾಟರ್. ಆಮೇಲೆ ಉಪ್ಪು ಲಾಸ್ಟಲ್ಲಿ ಟೇಸ್ಟ್ ಮಾಡಿ, ಉಪ್ಪು ಖಾರ ಎಲ್ಲ. ಪನ್ನೀರ್ ಐಪ ಸೊ ಪನ್ನೀರ್ ಅದಂತೆ ಇದು ಅಂತ ಅಂತ ಓ ಮೈ ಗಾಡ್. ಹಾಕೇ ಬಿಟ್ಟು ಎಣ್ಣೆ ಹಾಕ್ಬಿಡಿ ಬಿಡಿ. ಹಾಂ ನಿನ್ನ ಒಳಗೆ ನೋಡ್ಕೋ. ಹೋಟೆಲ್ ಇವಾಗ ಜಾಸ್ತಿ ಮಾಡಿ ಫ್ಲೇಮ್ ಯಾವತ್ತು ಫ್ಲೇಮ್ ಜಾಸ್ತಿ ಮಾಡಿ. ಮಾಡ್ತಾ ಇದೀವಿ. ಹಾಂ ಓಕೆ ಅದೇ ಕಣ್ ಮುಂದೆ ಸಾಕು ತುಂಬ ಶೇಕ್ ಮಾಡಿ ಬಿಡಿ. ಏನು ಮಾಡಿದ್ನು ನಮಗೆ ಹೋಗುತ್ತೆ ಅಲ್ಲ ಹಂಗೆ. ಈಗ ಉಪ್ಪು ಖಾರ ನೋಡ್ಬಿಡಿ. ಈಗ ಕುದಿಯೋ ಖಾರ ನೋಡಿ, ಇವಾಗ ಬೇಡ. ಇವಾಗ ಕೊತ್ತಂಬರಿ ಪುದೀನ ಹಾಕಿ. కొత్తిమీర పుదీనా నీరా టక్ టక్ నీరా దాంట్లోకి దీంట్లో కొంచెం వదిలేసి యాక్చువల్గా కొత్తిమీర పుదీనా ఎక్కువ ಒಳ್ಳೆ ಟೇಸ್ಟು. ಮೊಸರು ಬಜ್ಜಿಗೆ ಸ್ವಲ್ಪ ಉಳಿಸ್ಕೊಂಡಿದ್ದೀರಲ್ಲ, పుదీనా తగో బజ్జಿ ಸರ್. పుదీనా తగోರಿ ಟಕ್ ಅಂತ. ಹಾಂ ఉండండి సార్, అది వేసి కలిపేద్దరు ఒకేసారి. ಟಕ್ಕನ್ ಕೊಡಿ. ఏ దాడుంచుడి ప్లేట్లో. అదే అదే ಹಾಕಿ ಹಾಕಿ వస్తున్నా సార్. ಹಾಕಿ ಹಾಕಿ ಅಪ್ಪಾಜಿ. ಒಂದು ನಿಮಿಷ ಒಂದು ನಿಮಿಷ ಅಪ್ಪಾಜಿ. ಎತ್ತಿ ಕೈ ಎತ್ತಿ. ನೀರು ತೆಗಿರಿ, ಅದು ಮತ್ತೆ ಮಂಡಿರುತ್ತೆ. ತೊಳೆದಿದ್ದೀರಾ? ಸಾಕ್ಬಿಡಿ ಸಾಕ್ಬಿಡಿ. ಹಾಂ ಸಾಕು ಸಾಕು ಸಾಕು. ಅದನ್ನ ಮೊಸರು ಬಜ್ಜಿ ಮೊಸರು ಬಜ್ಜಿ ಬೇಡ. ಮೊಸರು ಬಜ್ಜಿ ಪುದೀನ ಹಾಕ್ತಾರಾ? ಹಾಕಿ. ಏ ಬೇಡ, ಮೊಸರು ಬಜ್ಜಿಗೆ ಪುದೀನ ಯಾರು ಹಾಕ್ತಾರೆ? ಹಾಕ್ತಾರೆ ಹಾಕ್ತಾರಾ? ಅದು ಟೇಸ್ಟ್ ಆಗ್ಬೇಕಷ್ಟೇ. ಸರಿ ಸ್ವಲ್ಪ ಹಾಕಿ, ಇಷ್ಟೆಲ್ಲ ಬೇಡ. ಹಲೋ ತಳಿ ಫೋನ್. ಫುಲ್ ಅಷ್ಟಲ್ಲ, ಕಡಿಮೆ ಹಾಕಿ. ಉಪ್ಪು వేసేయండి సార్, వేసేయండి సార్. ಇಷ್ಟು ಕಮ್ಮಿ ಆಯ್ತಲ್ಲ, ಇನ್ನೂ ಹಾಕ್ಬೇಕು ಅನ್ನಿಸುತ್ತೆ. సార్ వేసేయండి సార్, అప్పుడే రైస్ ಹಾಕಿದ್ರಲ್ಲ ಹಾಕ್ಬಿಡಿ ಸರ್ ಉಪ್ಪು ಖಾರ. చాలా ಇಲ್ಲ ఇంకొంచెం కూడా ఇంకా ఉప్పు వేయాలి. రైస్ ఈడ్చుకుంటా. ఇంకా ಉಪ್ಪು ಕಾವಲ್ಲ. ಕರೆಕ್ಟ್ ಇರಿ, ಅದು ಇನ್ನೂ ಸ್ವಲ್ಪ ಇದಾಗಬೇಕು, ಮಿಕ್ಸ್ ಆಗ್ಬೇಕಿರಿ.
ಜಾಸ್ತಿ ಅಲ್ಲ ಅವಾಗಲೇ ಇದೆ ಟೇಸ್ಟ್ ನೋಡಿದ್ರೆ ಇಷ್ಟ ಉಂಡ್ರಾ ಹೌದಾ ಮೀರಾ ಸಾಲ ಸೋಣ ಸಾಕು ಸರ್ ಸಾಕು ಸಾಲೇನು ಸರ್ ಹಾಂ ಸರ್ ರಾళ్ళు ప్యాక్చల్గా ఎక్కువ ఇదైతుంది ఇప్పుడు అదే ఇప్పుడు కొంచెం చేసినాం కదా చాలా మూసేయండి సార్ చాలా కదికినా కూడాను ఒకసారి అయిపోతుంది అయిపోయప్ప ఇంకో బాయిల్ కావాలి కదా మూసకి నిన్న బాగా ఇంకా ఇదాడు సార్ కుక్కర్లో ఇదాడి ಸೆಟ್ వాటర్ తక్కువైంది చూడు వీళ్ళు కుక్కర్లో చేయాలంటే ಏನು ಡಬಲ್ ಏನೇ వేయాలి ಬಾಸುಮತಿ ಪನ್ನೀರ್ ಬಿರಿಯಾನಿ ಬಾಕಿ ಟೇಸ್ಟ್ ನೋಡೋಣ ಮುಂದೆ ಕುದಿ ಬರಲಿ ಹಾಂ ಹಾಗೆ ಒಂದ್ಸತಿ ನೋಡು ಹಾಂ ಓಕೆ ಸ್ವಲ್ಪ ಸಾಕು ಹಾಂ ಓಕೆ ಉಪ್ಪು ಜಾಸ್ತಿ ಅನಿಸುತ್ತೆ ಆಮೇಲೆ ಕರೆಕ್ಟ್ ಆಗುತ್ತೆ ನಿಂಬೆಹಣ್ಣ ಈ ರೇಂಜ್ ಕಟ್ ಮಾಡೋದು ನಾವು ಫಸ್ಟ್ ಟೈಮ್ ನೋಡ್ತಿರೋದು మీరు తోసే దాంట్లోనే కింద కారిపోతాను సార్ ఆయనప్ప ಓಕೆ ಯಾರ್ಯಾರಿಗೆ ಸಿಗುತ್ತೆ ಅವ್ರು ಅನ್ಲಕ್ಕಿ ಪರ್ಸನ್ ಸೀಡ್ಸು రైస్ కొంచెం డ్రై అయ్యింది ఇంకా ఒక స్పూన్ పైన వేయండి ಓಕೆ ಸಾಕು ಹೀಗೆ సార్ ఏముంది ఒక స్పూన్ అంత వేయండి చాలా మసాలా ఏంటి సార్ ಸಾಕು చూసుకున్నాము ಕ್ಲೋಸ್ ಮಾಡಿ ಹಾಂ బ్రో ಅದಕ್ಕೆ ಅದು తిప్పేసి మూతేసారు ಮಮ್ಮ ఊరికే పైన ಇಲ್ಲ ಹಾಕಿಲ್ಲ ಲಾಸ್ಟಲ್ಲಿ ಹಾಕೋಣ ಇಲ್ಲ ಆಮೇಲೆ ಹಾಕೋಣ ಮುಚ್ಚೋಕ್ಕಾಗಲ್ಲ మూత కొంచెం కొంచెం బాయిల్ కానీ ఉండరు రైస్ ఇంకొంచెం డ్రై అయితే మూత ఊరికే ఒక 5 minutes వేస్తాను సార్ ఒక విజిల్ వేయించేద్దాంలే పొరను వచ్చేస్తుంది ಇಲ್ಲ ಮುಚ್ಚಿಬಿಡಿ ಏನಾಗಲ್ಲ ಏನಕ್ಕೆ ವೆಯ್ಟ್ ಮಾಡ್ತಾ ಇರಲಿ ಮತ್ತೆ ಪ್ರೆಷರಿಂದ ಆಗೋದಿಲ್ಲ ಆಮೇಲೆ ಹಾಂ ಓಕೆ ಇವಾಗ ಚುಚ್ಚಿ ಯಾಕೆ ಏನಾಗಲ್ಲ ಬಿಡಿ ಬಾವ ಸೊ ಅಡುಗೆ ಆಯಿತು ಪ್ಲೇಟ್ಸ್ನ ಒಳ್ಳೆ ಕಾರ್ಡ್ಸ್ ಥರ ಹಂಚ್ತಿದ್ದಾರೆ ಹೌದು ಓಕೆ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಆದರೆ ಕಾರ್ಡ್ಸ್ ಆಡ್ತಾ ಇದ್ದೀವಿ ಶಿವಾದು ಅಲ್ಲೇ ಎತ್ಕೊಂಡು ಹೋಗಿ ಕೊಡ್ತಾರೆ ಇಲ್ಲ ಸೆಲ್ಫ್ ಸರ್ವಿಸ್ ಇದೇನು ಪ್ಯಾಕೆಟಲ್ಲಿ ಹಿಂದೆ ಹಾಂ ಇದೇನು ಪ್ಯಾಕೆಟಲ್ಲಿ ಮಸಾಲ ಮಸಾಲ ಇದ್ರದ್ದು ರೊಟ್ಟಿದು ರೊಟ್ಟಿ ಮಸಾಲ ನೋಡಿ ಬ್ರೋ ಮತ್ತೆ ಇಲ್ಲಿ ಯಾಕೆ ತಂದ್ರಿ ಮತ್ತೆ ಹಾಕಿ ಹಂಗೆ ಕೊಡ್ತಾರಂತೀರಪ್ಪ ಅಲ್ಲ ನೀರು ಹಾಕೊಳ್ಳಿ ನೀನು ಹಂಗೆ ರೆಡಿ ನಡಿ ತಗಾರಪ್ಪ